ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವದಿವಿತ್. ಕೈಯಲ್ಲಿ ಕಬ್ಬು, ನಮ್ಮ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ರಿಪಬ್ಲಿಕ್ ಕನ್ನಡ ಇವತ್ತು ಎಲ್ಲಿದೆ ಅಂತ. ಸಕ್ಕರೆ ನಾಡು ಮಂಡ್ಯದಲ್ಲಿರೋದು. ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದು. ಯಾರಿಗೆ ಓಟ್ ಹಾಕ್ತೀರಾ ಅಂತ ಕೇಳೋಕ್ಕೂ ಅದು ಬೇಡ. ನಮಗೆ ಯಾರು ಓಟ್ ಹಾಕ್ತೀರಾ ಬೇಡ, ಯಾರು ಬಂದರೆ ಉತ್ತಮ, ಏನು ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿ ಬಗ್ಗೆ, ಕ್ಯಾಂಡಿಡೇಟ್ಸ್ ಬಗ್ಗೆ ಮಾತನಾಡೋಣ, ಜನರನ್ನ ಅಭಿಪ್ರಾಯ ಸಂಗ್ರಹ ಮಾಡೋಣ. ಯಾರು ಬಂದರೆ ಅಭಿವೃದ್ಧಿ ಆಗುತ್ತೆ ಮಂಡ್ಯ, ಈ ದೇಶ, ಯಾರಿರಬೇಕು ಅನ್ನೋದನ್ನು ಕೇಳೋಣ. ಎಸ್, ಪ್ರತಿದಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ಸಕ್ಕರೆ ನಾಡು ಮಂಡ್ಯಕ್ಕೆ ಆಗಮಿಸಿದ್ದೀವಿ. ಬಹಳ ಪ್ರಮುಖವಾಗಿ ಮೈತ್ರಿ ಅಭ್ಯರ್ಥಿಯಾಗಿ BJP JDS ಮೈತ್ರಿಯಾಗಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಿದ್ದಾರೆ ಅಭ್ಯರ್ಥಿಯಾಗಿ. ಇನ್ನು ಕಾಂಗ್ರೆಸ್ನಿಂದ ನಿಮಗೆ ಗೊತ್ತಿರೋ ಹಾಗೆ ಸ್ಟಾರ್ ಚಂದ್ರು ಸ್ಪರ್ಧೆ ಮಾಡ್ತಿದ್ದಾರೆ. ಜನರು ಯಾರು ಬೇಕು ಅಂತಾರೆ, ಯಾರು ಬಂದರೆ ಸರಿ ಅಂತ ಹೇಳ್ತಾರೆ. ತಮ್ಮದೇ ಅಭಿಪ್ರಾಯವನ್ನು, ಅವರದ್ದೇ ಅಭಿಪ್ರಾಯವನ್ನು ಅವರ ರೀತಿಯಲ್ಲೇ ಅವರದ್ದೇ ಆದಂತಹ ಒಂದು ವಿಧಾನದಲ್ಲಿ ಕೇಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸಕ್ಕರೆ ನಾಡು ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಮಂಡ್ಯ ಕದನದಲ್ಲಿ ಕುಮಾರಣ್ಣ ಮತಬೇಟೆ. ಸಕ್ಕರೆ ನಾಡಲ್ಲಿ ಚಂದ್ರುಗೆ ಹೊಡೆಯುತ್ತಾ ಸ್ಟಾರ್. ಎಸ್, ಮಂಡ್ಯ ಲೋಕ ಅಖಾಡದಲ್ಲಿ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ, ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ರಣಕಣದಲ್ಲಿದ್ದಾರೆ. ಗೆಲ್ಲಲೇಬೇಕೆಂದು ಮಾಜಿ CM ಕುಮಾರಸ್ವಾಮಿ ಪಣ ತೊಟ್ಟು ನಿಂತಿದ್ದಾರೆ. ಇನ್ನು ಸ್ಟಾರ್ ಚಂದ್ರು ನಟ ದರ್ಶನ್ ರನ್ನ ಕರೆಸಿ ಪ್ರಚಾರಕ್ಕಿಳಿದಿದ್ದಾರೆ. ಇನ್ನು ಕುಮಾರಣ್ಣ ಗೆದ್ರೆ ಕೇಂದ್ರ ಮಂತ್ರಿ ಆಗ್ತಾರೆ ಅಂತ BSY ವಿಜಯೇಂದ್ರ ಹೋದಲ್ಲಿ ಬಂದಲ್ಲಿ ಹೇಳುತ್ತಿದ್ದಾರೆ. ಇನ್ನು ಕುಮಾರಸ್ವಾಮಿಗೆ ಒಕ್ಕಲಿಗರು ಜೈ ಅಂತಾರ. ಮಂಡ್ಯ ಮತದಾರ ಏನಂತಾನೆ? ಎಲೆಕ್ಷನ್ ಎಕ್ಸ್ಪ್ರೆಸ್ ನೋಡ್ಕೊಂಡು ಬನ್ನಿ. ನೋಡ್ರಪ್ಪ, ಮಂಡ್ಯಕ್ಕೆ ಬಂದಿದ್ದೀವಿ. ಮಂಡ್ಯ ಜನರು ಏನಂತಾರೆ, ಚುನಾವಣೆ ಕಾವು ಜೋರಾಗ್ಬಿಟ್ಟಿದೆ. ಮಂಡ್ಯದಲ್ಲಿ ಜನರು ನಾವು ಯಾರಿಗೆ ಮತ ಹಾಕ್ತೀರಿ ಅಂತಂದು ಕೇಳೋದಿಲ್ಲ. ಎಷ್ಟು ಅಭಿವೃದ್ಧಿ ಆಗೈತೆ, ಯಾರು ಬಂದರೆ ಅಭಿವೃದ್ಧಿ ಮಾಡ್ತಾರೆ, ಹೆಂಗಿತ್ತು ಮಂಡ್ಯ, ಬನ್ನಿ ಹಾಗೆ ಸುಮ್ಮನೆ ವಿಚಾರಿಸ್ತಾ ಹೋಗೋಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಏನಣ್ಣ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರೇ, ಈ ಸರಿ ಕೃಪೆ ಯಾರ ಮೇಲೆ? ಶ್ರೀನಿವಾಸಂದು. ನಮ್ದೆಲ್ಲ ಕೃಪೆ ಕಾಂಗ್ರೆಸ್. ಏನ್ ಮಾಡಿದ್ರು ಕಾಂಗ್ರೆಸ್? ಸ್ಟಾರ್ ಚಂದ್ರು. ಸ್ಟಾರ್ ಚಂದ್ರ ಅಂತ ಈಗ ಹೊಸ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಈಗ ಹೆಂಗಿದ್ರೆ 5 ಗ್ಯಾರಂಟಿಗಳು ಬಿಟ್ಟಿದ್ದಾರೆ, ಜನಗಳಿಗೆಲ್ಲ ಅನುಕೂಲ ಆಯ್ತೈತೆ. ಇನ್ನೇನು ಸರ್ ಬೇಕು? ಇನ್ನೇನು ಬೇಕು? ಮತ್ತೆ ಇನ್ನೇನು ಅಭಿವೃದ್ಧಿ ಆಗದೆ ಮಂಡ್ಯ? ಮಂಡ್ಯ ಏನು ಇವತ್ತಿನ ದಿನ ಏನಂತ ಅಭಿವೃದ್ಧಿ, ಯಾರು ಕಣ್ಣುಗಳ ಸುಮಲತೆ ಗೆದ್ದಿದ್ರು ಏನಂತದ್ದು ಏನೂ ಮಾಡಿಲ್ಲ. ಕುಮಾರಣ್ಣ ಅವ್ರೂ ಆಡಳಿತ ಕೊಟ್ಟಿದ್ರೆ ಹೊಸತಿ, ಅವ್ರೂ ಏನು ಇವತ್ತವರೆಗೂ ಮಂಡ್ಯದಲ್ಲಿ ಯಾರು ಇಂಪ್ರೂವ್ಮೆಂಟ್ ಮಾಡಿಲ್ಲ ಸರ್. ಏನಣ್ಣ ನಮಸ್ಕಾರ. ಏನು ಹೆಸರು ನಿಮ್ದು? ರವಿ ಅಂತ. ರವಿ. ರವಿ ಅವರೇ, ರವಿ ಉದಯ ಆಗುತ್ತಾ? ಇಲ್ಲಿ ಎರಡಕ್ಕೂ ಫೈಟ್ ಐತೆ, ನೋಡ್ಬೇಕು ಯಾವ್ದು. ಎರಡಕ್ಕೂ ಫೈಟ್ ಐತೆ. ಟಫ್ ಫೈಟಾ? ಟಫ್ ಫೈಟ್ ಐತೆ. ಹೆಂಗದೆ ಮಂಡ್ಯ ಆಟೋ ಡ್ರೈವರ್ ನೀವು? ಹೆಂಗೆ ನೋಡಿ ಸುತ್ತಿರ್ತೀರಿ, ಅಲ್ಲಿ ಹೋಯ್ತಿರ್ತೀರಿ, ಜನಪರ ಮಾತಾಡಿಸ್ತಿರ್ತೀರಿ, ಕೇಳ್ತಿರ್ತೀರಿ, ಏನಂದ್ರು? ಅದು ಎರಡಕ್ಕೂ ಫೈಟ್ ಐತೆ ಕಣ್ರಿ, ಹೇಳಕ್ ಆಯ್ತಲ್ಲ. ಹೌದಾ? ಮಂಡ್ಯ ಜನಗಳು ಹೆಂಗೆ ಅಂತ ಹೇಳಿ ಎರಡಕ್ಕೂ ಫೈಟ್ ಅದ. ನಿಮ್ಮ ಪ್ರಕಾರವಾ ಯಾರು ಗೆಲ್ಬೋದು? ನಾನು ನೀವು ಯಾರಿಗೆ ಓಟ್ ಹಾಕ್ತೀರಿ ಕೇಳೋದಿಲ್ಲ, ನಂಗೆ ಅದು ಬೇಕಾಗೂ ಇಲ್ಲ. ಸರಿಯಾ? ಹಂಗಂದಾಗ ಅದೇ ಬರೋದು. ನನಗೆ ನೀವು ನಾನು ಇಂಥದಕ್ಕೆ ಓಟ್ ಹಾಕ್ತೀನಿ, ನಂಗೆ ಬೇಡ. ಸರಿಯಾ? ನನಗೆ ಯಾವ್ದು ಬರ್ಬೋದು ಹಿಂಗೆ ಕೇಳಕತ್ತೀನಿ ನಾನು. ಕಾಂಗ್ರೆಸ್ ಬರ್ಬೋದು ಅನ್ಸುತ್ತೆ. ಕಾಂಗ್ರೆಸ್ ಬರ್ಬೋದು. ಟಫ್ ಫೈಟ್ ಮೇಲೆ ಅವರೇ ಹೊಡಿಬೋದು ಅಂತೀರಿ? ಹಂಗೆ. ಸರಿ, ನಿಮ್ಗೆಲ್ಲ ಓಕೆ ಆಟೋ ಡ್ರೈವರ್ಸ್ದು ಜೀವನ? ಪರವಾಗಿಲ್ಲ, ಏನೋ ನೆಮ್ಮದಿ.